ನಮಸ್ಕಾರ. ನಾನು ಮುಖ್ಯಮಂತ್ರಿ ಚಂದ್ರು, ನಟ. ಈ ದಿನ ನಾನು ಭಾಳ ಪ್ರಮುಖವಾದಂಥ ಒಂದು ಜಾಗಕ್ಕೆ ಬರ್ತಾ ಇದ್ದೀನಿ. ಅದು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮತ್ತು ಪಾದಸ್ಪರ್ಶ ಮತ್ತು ಆಶೀರ್ವಾದ ಪಡೆಯೋದಕ್ಕೆ ಕಾರಣ ಇದೆ. ಈ ಲಕ್ಷ್ಮೀ ಗಣೇಶ ಪ್ರೊಡಕ್ಷನ್ಸ್ ಅವರಿಂದ ರಾಯರ ದರ್ಶನ ಅನ್ನೋ ಒಂದು ಆಲ್ಬಮ್ ಸಾಂಗು ಬಿಡುಗಡೆ ಆಗಬೇಕಾಗಿದೆ. ದಿನಾಂಕ 26/6/2026 ಇಸ್ವಿ. ಅವತ್ತಿನ ದಿವಸ ಲಕ್ಷಾಂತರ ಭಕ್ತಾದಿಗಳು ಸೇರ್ತಾ ಇದ್ದಾರೆ. ಅಲ್ಲಿ ಈ ಹಾಡುಗಳನ್ನು ಬಿಡುಗಡೆ ಮಾಡ್ತಿದ್ದಾರೆ. ಅವರ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ನಾನು ಕೂಡ ಬಂದು, ಕೇವಲ ಅತಿಥಿ ಅನ್ನೋದಕ್ಕಿಂತ ಭಕ್ತನಾಗಿ ಆ ಜಾಗಕ್ಕೆ ಬಂದು ಇವರು ಕರೀತಿದ್ದಾರೆ. ಅದೃಷ್ಟ ಅಂತ ಕಾಣಿಸುತ್ತೆ. ಹಾಗಾಗಿ ನಾನು ಮೊದಲನೇದಾಗಿ ಇವರಿಗೆ ಒಳ್ಳೆಯದಾಗಲಿ, ಕೀರ್ತಿ, ಯಶಸ್ಸು ಮತ್ತು ಜನಪ್ರಿಯತೆಯನ್ನು ಈ ನಮ್ಮ ಲಕ್ಷ್ಮೀ ಗಣೇಶ ಪ್ರೊಡಕ್ಷನ್ಸ್ನ ಈ ಆಲ್ಬಮ್ಮು ಜನಪ್ರಿಯತೆ ಪಡೀಲಿ ಅನ್ನತಕ್ಕಂಥದ್ದನ್ನು ಬೇಡ್ಕೊತಾ ಇದ್ದೀನಿ ಆ ಭಗವಂತನಲ್ಲಿ. ಹಾಗೆ ನಮಗೂ ಕೂಡ, ನಾನು ನನ್ನ ಕುಟುಂಬದವರೆಲ್ಲ ಬರ್ತಾ ಇದ್ದೀವಿ. ರಾಯರು ಅನ್ನೋದು ತಮಗೆ ಗೊತ್ತಿದೆ, ಕಲಿಯುಗ ಕಾಮಧೇನು, ಕಲ್ಪವೃಕ್ಷ, ಹೀಗೆಲ್ಲ ಮತ್ತು ದೊಡ್ಡ ಮಹಿಮೆ ಮತ್ತು ಅವರನ್ನು ನಂಬುದವರಿಗೆ ಎಲ್ಲೋ ಒಂದು ಕಡೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗ್ತಾ ಇದೆ, ಅನುಕೂಲಗಳಾಗ್ತಾ ಇದೆ, ಕಷ್ಟ ಪರಿಹಾರ ಆಗ್ತಿದೆ ಅನ್ನತಕ್ಕಂಥದ್ದು ಇರೋದರಿಂದ ನಾನು ಕೂಡ ಪರಿಹಾರಕ್ಕೋಸ್ಕರ ಬರೋದಕ್ಕಿಂತ ಅಂಥ ಒಂದು ಸ್ಥಾನಕ್ಕೆ ಹೋಗಿ ಬರೋದ್ರಿಂದ ನಮಗೂ ಒಳ್ಳೇದಾಗೋದಾದ್ರೆ, ಕುಟುಂಬಕ್ಕೂ ಒಳ್ಳೇದಾಗೋದಾದ್ರೆ ಬರೋಣ ಅಂತ ಭಾಳ ಅಭಿಮಾನದಿಂದ ನಾನು ಇಂಥದ್ದನ್ನೆಲ್ಲ ಪ್ರೀತಿಸ್ತೀನಿ. ಆದರೆ ಅಲ್ಲೇ ಇದ್ದುಕೊಂಡು ಅದನ್ನೇ ಧ್ಯಾನ ಮಾಡ್ಕೊಂಡಿರೋದಿಲ್ಲ. ಕಾಯಕವೇ ಕೈಲಾಸ ಅನ್ನೋ ಹೆಸರು ರೀತಿಯಲ್ಲಿ ಎಲ್ಲಿದ್ದರೂ ಕೂಡ ರಾಘವೇಂದ್ರರ ಏನು ಮಾರ್ಗದರ್ಶನ ಕೊಡ್ತಾರೆ ಆ ಕೆಲಸವನ್ನು ಅಲ್ಲೇ ಮಾಡ್ತೀವಿ. ಹಾಗಾಗಿ ಇವತ್ತಿನ ದಿವಸ ನೇರವಾಗಿ ಬಂದು ಆ ಸ್ವಾಮಿಗಳ ದರ್ಶನ, ಆ ಸ್ಥಳ ಮಹಿಮೆ ಅವೆಲ್ಲವನ್ನು ಕುರಿತು ಒಂದು ಆಶೀರ್ವಾದವನ್ನು ಪಡಿತೀನಿ. ಇದಕ್ಕೆ ಅವಕಾಶ ಕೊಟ್ಟಂಥ ಈ ನಮ್ಮ ಲಕ್ಷ್ಮೀ ಗಣೇಶ ಪ್ರೊಡಕ್ಷನ್ಸ್ ಅವರಿಗೆ ಮತ್ತು ಮಂತ್ರಾಲಯದ ಎಲ್ಲ ಸಿಬ್ಬಂದಿವರಿಗೆ ಮತ್ತು ಸ್ವಾಮಿಗಳ ಪಾದಾರವಿಂದಗಳಿಗೆ ನಮನ ಮಾಡಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಧನ್ಯವಾದಗಳು.